ಭಾರತದ ನೈಜ ಇತಿಹಾಸದ ದರ್ಶನ ಮಾಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಭಾರತದ ಇತಿಹಾಸದ ವಿಚಾರ ಬಂದಾಗ ಭಾರತದ ಐಡೆಂಟಿಟಿ ಅಂತಲೇ ತುಂಬ ವರ್ಷಗಳಿಂದ ತುಂಬ ಗ್ಲೋಬಲ್ ಸ್ಟೇಜ್ನಲ್ಲಿ ತುಂಬ ದೊಡ್ಡದಾದ ಮಟ್ಟದಲ್ಲಿ ಅದನ್ನು ಬಿಂಬಿಸಲಾಗಿರುವಂಥದ್ದು ತಾಜ್ ಮಹಲ್. ಬಟ್ ತಾಜ್ ಮಹಲ್ ಅನ್ನುವಂಥದ್ದು ಹೇಗೆ ಒಂದು ಗುಂಬಜ್ ಹಾಗೂ ಒಂದು ಯಾವ ರೀತಿ ಒಂದು ಮುಮ್ತಾಜ್ ಮಹಲ್ ಅಂತ ಹೇಳ್ಕೊಂಡು ಅವಳ ಒಂದು ಗೋರಿಯನ್ನು ಮಾಡಿರೋದು ಅನ್ನೋ ಒಂದು ವಾದ ಆದರೆ, ಇನ್ನೊಂದು ಅಲ್ಲಿ ಬರುವಂಥದ್ದು ಅದು ಇಲ್ಲ, ಅದು ಮೂಲತಃ ಬೇರೆ ರೂಪ ಇತ್ತು ಅನ್ನೋದು. ಮತ್ತು ಇನ್ನೊಂದು ಕತೆ ನಂಗೆ ಇಂಟ್ರೆಸ್ಟ್ ಇರುವಂಥದ್ದು ಏನು ಅಂತಂದರೆ, ಅಲ್ಲಿಯ ಅದನ್ನು ಕಟ್ಟಿಸಿದವರ ಕೈಯನ್ನು ಕೂಡ ಕಡಿಸಲಾಯಿತು ಅನ್ನುವಂಥದ್ದು. ಹೀಗೆ ಬೇರೆ ಬೇರೆ ಇದೆ. ಮೊದಲಿಗೆ ತಾಜ್ ಮಹಲ್ ಅನ್ನೋದು ತಾಜ್ ಮಹಲ್ನ ರೂಪ ಪಡೆದದ್ದು ಹೇಗೆ? ಈಗ ನಿಮ್ಮ ಮಧ್ಯದಲ್ಲಿ ನೀವು ಹೇಳುವಾಗಲೇ ಮುಮ್ತಾಜ್ ಮಹಲ್ ಅಂತ ಹೇಳಿದ್ರಿ. ಮಮತಾಜ್ ಅನ್ನೋದು ಅವಳ ಹೆಸರು ಅಲ್ವೇ ಅಲ್ಲ, ಅರ್ಜುಮುಂಡಾ ಅಂತ ಅವಳ ಹೆಸರು. ಅಂದ್ರೆ ಅದು ಯಾವ ಯಾರು ಶಹಜಹಾನ್ ಇದ್ನೋ ಅವನ 5,000 ಜನಾನದಲ್ಲಿದ್ದವರಲ್ಲಿ ಇವಳು ಒಬ್ಬಳೇ. ಇವಳ ಹೆಸರು ಅರ್ಜುಮುಂಡಾ ಅಂತ ಹೆಸರು. ಅವಳ ಹೆಸರು ತಾಜ್ ಮಹಲ್ ಅಲ್ಲ, ಮುಮ್ತಾಜ್ ಅಂತ ಅವರು ಆಮೇಲೆ ಅದನ್ನ ಕರ್ಕೊಂಡ್ರು ಅವರಷ್ಟೇ. ಅಂತೂ ಅರಮನೆಯ ಒಂದು ರತ್ನ ಅಂತ ಅರ್ಥ ಅಷ್ಟೇ ಅದರದ್ದು ಮಮ್ತಾಜ್ ಅಂದರೆ. ಇನ್ನು ತಾಜ್ ಮಹಲ್ ಅದನ್ನ ತೇಜೋ ಮಹಲ್ ಅಂತ PN ವೋಕ್ ಅವರು ಹೇಳಿದರು. ಬೇರೆ ಬೇರೆಯವರು ಅದಕ್ಕೆ ಕೌಂಟ್ರ್ ಕೊಟ್ಟಿದ್ರು, ಮಾತಾಡಿದ್ರು, ಎಲ್ಲ ಹೌದು. ಆದರೆ ತಾಜ್ ಮಹಲ್ ಅನ್ನುವುದು ಶಹಜಹಾನ್ ಕಟ್ಟಿಸಿದ ಗುಂಬಜ್ ಅಲ್ಲ. ಮೊದಲಿಗೆ ಏನಾಗತ್ತಂದ್ರೆ, ಮಹಾಭಾರತದಲ್ಲೊಂದು ಕತೆ ಬರುತ್ತೆ. ಮಹಾಭಾರತದಲ್ಲಿ ವ್ಯಾಸರು, ಮಹಾಭಾರತದಲ್ಲಿ ಇಬ್ರು ಕೃಷ್ಣ, ಒಂದು ಶ್ರೀಕೃಷ್ಣ, ಇನ್ನೊಂದು ವ್ಯಾಸರು. ಅವ್ರ ಹೆಸರು ಕೃಷ್ಣನೇ. ಅವರು ಕೂಡ ವಿಷ್ಣುವಿನ ಅವತಾರ ಅನ್ನೋದು ಕೂಡ. ಕೃಷ್ಣ ಅನ್ನೋದು ಅವನ ಹೆಸರಲ್ಲ, ಕೃಷ್ಣಂದು ವಾಸುದೇವ. ವಸುದೇವನ ಮಗ ವಾಸುದೇವ ಅವನ ಹೆಸರು. ಅವನನ್ನು ಕೃಷ್ಣ ಅಂತ ಕರೆದ್ರು. ಕೃಷ್ಣ ಅಂತ ನಿಜವಾಗಿ ಹೆಸರಿದ್ದಂತಹ ವ್ಯಾಸರಿಗೆ ವ್ಯಾಸ ಅಂತ ಹೆಸರಾಯಿತು. ಕೃಷ್ಣ ದ್ವೈಪಾಯನ ಅಂತ ಹೆಸರಿದ್ರು. ಈ ವ್ಯಾಸರು ಹುಟ್ಟಿದ್ದು ಆಗ್ರಾದಲ್ಲಿ. ಓಕೆ. ಮಹಾಭಾರತದ ಈ ಸೈನ್ಯಗಳು ಯುದ್ಧಕ್ಕೆ ಹೊರಡುವಾಗ ಪೂಜೆ ಆಗಿದ್ದು, ಫಸ್ಟ್ ಪೂಜೆ ಆಗಿದ್ದು, ನಾನು ಮೊದಲು ನಿಮ್ಗೆ ಹೇಳಿದೆ, ಇದರಲ್ಲಿ ಪೂಜೆ ಮಾಡ್ತಾರೆ ಎಲ್ಲದಕ್ಕೂ. ಒಬ್ಬ ರಾಜ ಹೋಗ್ಬೇಕಿದ್ರೆ ಯಜ್ಞ ಮಾಡಿ ಹೊರಡಬೇಕು. ಅದೇ ರೀತಿ ಪೂಜೆ ಆಗಿದ್ದು ಅವರ ಈ ಆಯುಧಗಳಿಗೆ ಇದೇ ಆಗ್ರಾದಲ್ಲಿ. ಆಗ್ರಾಯಣ ಅಥವಾ ಅಗ್ರೇಯಕ ಅಂತ ಹೆಸರಿತ್ತು. ಇದು ಮಹಾಭಾರತದ ಕಾಲದಲ್ಲಿ. ಇದನ್ನ ವ್ರಜಮಂಡಲ ಅಂತ ಸಹ ಕರೀತಾರೆ. ಕೃಷ್ಣ ಎಲ್ಲೆಲ್ಲ ತಿರುಗಿದ್ನೋ ಅದನ್ನ ವ್ರಜಮಂಡಲ. ಈ ಆಗ್ರಾ ಸಹ ಒಂದು ವ್ರಜಮಂಡಲ. ವ್ಯಾಸರ ಹುಟ್ಟಿದ ಸ್ಥಳವು ತಾಜ್ ಮಹಲ್ ಇದ್ದಲ್ಲೇ, ಆಗ್ರಾದಲ್ಲಿಯೇ. ಅದರ ನಂತರ ಕಾಲಾನಂತರ ಬಹಳ ಸಮಯ ಆಯಿತು. ಶುಂಗ ವಂಶದ ರಾಜ ಪುಷ್ಯಮಿತ್ರ ಶುಂಗ, ಅವಾಗ ಮೌರ್ಯರ ಕೊನೆಯ ದೊರೆಯನ್ನ ಕೊಂದು ಸೇನಾಪತಿಯಾಗಿದ್ದ. ಆ ಮೌರ್ಯ ದೊರೆಯನ್ನ ಕೊಂದು ಅವ ಶುಂಗ ವಂಶವನ್ನ ಸ್ಥಾಪನೆ ಮಾಡ್ತಾನೆ. ಶುಂಗಭೃತ್ಯ ಅಂತ ಹೇಳಿಸ್ಕೊಳ್ತಾನೆ ಪುಷ್ಯಮಿತ್ರ ಶುಂಗ. ಈ ಪುಷ್ಯಮಿತ್ರ ಶುಂಗನ ಮಗ ಅಗ್ನಿಮಿತ್ರ ಅಂತ, ಕಾಳಿದಾಸನ ಮಾಲವಿಕ ಅಗ್ನಿಮಿತ್ರಂ ಅಂತ ಒಂದು ಕಥೆ ಇದೆ, ನಾಟಕ. ಆ ಅಗ್ನಿಮಿತ್ರ ಇದೇ ಈ ಪುಷ್ಯಮಿತ್ರನ ಮಗ, ಶುಂಗವಂಶದವ. ಇವ ಏನು ಮಾಡ್ತಾನೆ, ಇಡೀ ಆ ಕಡೆ ಎಲ್ಲ ಇದನ್ನು ವಶಪಡಿಸ್ಕೊಳ್ತಾ ಯುದ್ಧದಲ್ಲಿ ಬುಂದೇಲ್ಖಂಡ್ ಅಂದರೆ ಈಗಿನ ಗ್ವಾಲಿಯರ್ ಅಲ್ಲಿಯ ತನಕ ಬರ್ತಾನೆ ಯುದ್ಧ ಮಾಡ್ತಾ. ಗ್ವಾಲಿಯರ್ನಲ್ಲಿ ಅಲ್ಲಿ ಪಕ್ಕದಲ್ಲಿ ಬಹಳ ದೊಡ್ಡ ಯುದ್ಧ ಆಗುತ್ತೆ.
ಅವ ಮುಂದೆ ಬಂದ, ಅವ ಅದು ಅಗ್ನಿವಂಶ ಒಂದು. ಅವ ಮೊದಲ ಬ್ರಾಹ್ಮಣ ರಾಜ, ಅವ ಪುಷ್ಯಮಿತ್ರ. ಬ್ರಹ್ಮಕ್ಷತ್ರಿಯ ವಂಶ ಅಂತಾರೆ ಅವನಿಗೆ. ಸಾಮವೇದಿ ಕೌತುಮಿ ಶಾಖೆಯವ. ಅವ ಯುದ್ಧ ಮಾಡ್ತಾ ಬಂದು ಈ ಅಗ್ನಿಮಿತ್ರ ಅಲ್ಲಿ ಯುದ್ಧ ಮಾಡಿ ವಿದೇಶಿಯರನ್ನೆಲ್ಲ ಓಡಿಸಿ, ಕ್ಷತ್ರಪರನ್ನ ಎಲ್ಲ ಓಡಿಸಿ, ಅಲ್ಲಿ ಅವ ಆಗ್ರಾದಲ್ಲಿ, ಈಗಿನ ಆಗ್ರಾ ಅಂತ ಏನು ಹೇಳ್ತೇವೋ, ಅಲ್ಲಿ ಒಂದು ಅಗ್ನಿಯ ಮಂದಿರವನ್ನು ಕಟ್ಟಿ ಅಲ್ಲಿ ಪೂಜೆ ಮಾಡ್ತಾನೆ, ಅಗ್ನಿ ಆರಾಧನೆ ಮಾಡ್ತಾನೆ. ಅಗ್ನಿವಂಶದ ಭಾವ. ಅಲ್ಲಿ ಅಗ್ನಿ ಆರಾಧನೆ ಮಾಡಿದ ಕಾರಣಕ್ಕೆ ಅದು ಆಗ್ರಾ ಅಂತನೂ, ಅದಕ್ಕೆ ಸಾಮಾನ್ಯವಾಗಿ ಆಗ ಅನ್ನೋದು ಅಗ್ನಿಗೆ ಹೌದು, ಅದಕ್ಕೆ ಆಗ್ರಾ ಆಗ್ರಾ ಅಂತ ಬೆಳೆದು ಬಂತದ್ದು. ಆಗ್ರೇಯಕ ಅಂತ ಮೊದಲಿತ್ತು, ಆಮೇಲೆ ಆಗ್ರಾ ಅಂತ ಬೆಳೆದು ಬಂತು. ಈ ಅಗರ್ವಾಲ್ಸ್ ಎಲ್ಲ ಇದ್ದಾರಲ್ಲ, ಅವರೆಲ್ಲ ಅಲ್ಲಿಯ ನಂಬ್ಕೊಂಡು ಬಂದವರು. ಇದು ಅಲ್ಲಿ ಅಗ್ನಿ ಮಂದಿರವಲ್ಲದೆ ಮತ್ತೆ 4 ಮಂದಿರ ಇದೆ. ರಾಜರಾಜೇಶ್ವರ, ಮನಕಾಮೇಶ್ವರ, ಬಟೇಶ್ವರ, ನಾಗೇಶ್ವರ ಅಂತೆಲ್ಲ ಇದೆ. ಒಂದು ಮಂದಿರ ಸಿಗುವುದಿಲ್ಲ ಅದರಲ್ಲಿ. ಈ ಒಂದು ಮಂದಿರ ಅನ್ನೋದು ಆಮೇಲೆ ತಾಜ್ ಮಹಲ್ ಆಗಿದೆ. ಈಗ ಇದಕ್ಕೂ ಮೊದಲಿತ್ತು. ಇದಾಯ್ತಾ? ಇದು ಬಹಳ ಪ್ರಾಚೀನ ಕಾಲದ ನಾ ಹೇಳಿದೆ. ಅದಾದ ನಂತರ 1000 ವರ್ಷದ ನಂತರ ನಮ್ಮಲ್ಲಿ ಚಂದೇಲ ವಂಶ ಅಂತ ಒಂದಿದೆ, ಚಂದ್ರಾದಿತ್ಯ ವಂಶ ಅಂತ ಇತಿಹಾಸದಲ್ಲಿ. ಚಂದ್ರಾದಿತ್ಯ ವಂಶದ ಎಲ್ಲ ರಾಜರು ಬಹಳ ದೊಡ್ಡ ಶಕ್ತಿವಂತರು, ಪರಾಕ್ರಮಿಗಳು. ಅದರಲ್ಲಿ ಯಶೋವರ್ಮದೇವ ಅಂತ ಬರ್ತಾನೆ, ಮದನವರ್ಮದೇವ ಅಂತ ಬರ್ತಾನೆ. ಈ ಖಜುರಾಹೋ ಮಂದಿರ ಕಟ್ಟಿಸಿದವ ಯಶೋವರ್ಮದೇವ. ಇವ ಈ ದೇವಸ್ಥಾನವನ್ನ, ಅಂದರೆ ಏನೂ ಇರಲಿಲ್ಲ, ಹೋಗಿತ್ತು. ಅಂತಹ ದೇವಸ್ಥಾನವನ್ನ ಈಗ ನಾವೇನು ತಾಜ್ ಮಹಲ್ ಅಂತ ಕಾಣ್ತಾ ಇದ್ದೇವೋ ಅದನ್ನು ಕಟ್ಟಿಸ್ತೇವ ಪರಮರ್ಧಿ ದೇವ ಅಂತ. ಪರಮರ್ಧಿ ದೇವ ಅಂತ ಅವ ಬಹಳ ದೊಡ್ಡ ಸಾಧನೆ ಮಾಡ್ತಾನೆ, ಬಹಳ ದೊಡ್ಡ ಮಂದಿರ ಕಟ್ತಾನೆ. ಇದೇ ರೂಪದಲ್ಲಿ ಇರುತ್ತೆ. ಈಗಿದ್ದದ್ದು ಅದೇ, ಇದೇ ರೂಪದಲ್ಲಿ. ಹಾ, ಮಾಡೋದು ಮೊಘಲ್ ಆರ್ಕಿಟೆಕ್ಚರ್ ಇತ್ಯಾದಿ. ಯಾವ ಮೊಘಲ್ ಆರ್ಕಿಟೆಕ್ಚರು ಇಲ್ಲ, ಯಾವ ಮಣ್ಣು ಇಲ್ಲ. ಹೇಗೆ ಹೇಳ್ತಾರೆ? ಅದು ತೇಪೆ ಹಚ್ಚಿದ್ದಷ್ಟೇ. ಅದ್ರ ಮೂಲ ಬೇರೆ ಇತ್ತು. ಮೂಲ ಬೇರೆ ಎಲ್ಲೂ ಇಲ್ಲ. ಶಾಸನ ಇದೆ, ಬಟೇಶ್ವರ ಶಾಸನ ಇದೆ, ಸಂಸ್ಕೃತ ಶಾಸನ ಇದೆ. ಆದ್ರೆ ಈಗಿರೋ ರೂಪದಲ್ಲೇ ಈ ತರ ಕೆತ್ತನೆಗಳು ಎಲ್ಲಾನು ಕೂಡ ಅವಾಗ್ಲೇನೆ. ಹೌದೌದು, ಆವಾಗಲೇ ಅವನೇ ಕಟ್ಸ. ಹೌದೌದು. ಅವ ಈಗ ಏನ್ ನೀವು ನೋಡ್ತಿರೋ ಅದೇ ಮಂದಿರ ಇದೆ. ಇವ್ರು ತೇಪೆ ಅಂತಂದ್ರೆ ಏನ್ ಮಾಡಿದ್ದಾರೆ ಅಂತ? ಇವರೇನಂದ್ರೆ ಈ ಉರ್ದುವಲ್ಲಿ, ಪರ್ಷಿಯನ್ ಭಾಷೆಯಲ್ಲಿ ಶಾಸನ ಹಾಕ್ಸಿದ್ದು. ಒಂದು ಒಳಗಡೆ ಇದ್ದಂತಹ ಶಾಸನವನ್ನ, ಸಂಸ್ಕೃತ ಶಾಸನವನ್ನ ಶಹಜಹಾನ್ ಹೊರಗೆ ಹಾಕಿಸ್ತಾನೆ. ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ರಿ ನೀವು ಸರ್? ಹೌದು ಹೌದು. ಆ ಹೊರಗೆ ಹಾಕಿದ್ದನ್ನ ಕನ್ನಿಂಗ್ಹ್ಯಾಮ್ ತಗೊಂಡೋಗಿ ಇಲ್ಲಿ ಹಾಕ್ತಾನೆ, ಲಕ್ನೋ ಮ್ಯೂಸಿಯಂ ಅಲ್ಲಿ ಹಾಕ್ತಾನೆ. ಇವತ್ತಿಗೂ ಅಲ್ಲಿ ಇದೆ. ನಾನು ಅದನ್ನ ಮಾಡಿದ್ದೆ, ಬಿಡಿಸಿದ್ದೆ ಅಕ್ಷರಗಳನ್ನ. ಅಂದ್ರೆ ಏನ್ ಹೇಳುತ್ತದು? ಈ ಪರಮಾರ್ಧಿ ದೇವ ಆ ಮಂದಿರ ಕಟ್ಟಿಸ್ತಾನೆ. ಕಟ್ಟಿಸಿದ ನಂತರ ಅದಕ್ಕೆ ಬಹಳ ಅದು ಲೀಲಾ ಶುಕ ಅಂತೆಲ್ಲ ಅದಕ್ಕೆ ಕರೀತಾರೆ. ಕಟ್ಟಿಸಿದ ಮಂದಿರವನ್ನ ಈಶ್ವರ ಹೇಳ್ತಾನಂತೆ, ನಾನು ಕೈಲಾಸದಲ್ಲಿ ಇರುವಂಥದ್ದು, ಕೈಲಾಸದಲ್ಲಿ ಮಂಜಿನ ವಾತಾವರಣದಲ್ಲಿ ಬಿಳಿ ಬಿಳಿ ಮಂಜಿರ್ತದೆ, ಅಲ್ಲಿ ಆದರೆ ಅಲ್ಲಿಂದ ತಗೊಂಡ್ಬಂದು ನನ್ನನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದರು. ಇಲ್ಲಿ ನೋಡಿದರೆ ನನಗೆ ಅಲ್ಲಿರುವುದು ಒಂದೇ, ಇಲ್ಲಿರುವುದು ಒಂದೇ. ಈ ಸ್ಫಟಿಕದ ದೇವಾಲಯದಲ್ಲಿ ಶಾಶ್ವತವಾಗಿ ಇರುವ ಅಂತ ಮನಸ್ಸು ಬರುತ್ತೆ ಅಂತ ಶಾಸನ ಹಾಗೆ ಇದೆ. ಉಲ್ಲೇಖ ಮಾಡುತ್ತೆ. ಹೌದೌದು, ಸ್ಫಟಿಕ ಮಂದಿರ. ಸ್ಫಟಿಕ ಮಂದಿರ ಒಳಗಡೆಗೆ ದತ್ತೂರ ಇದೆ. ದತ್ತೂರ ಅಂದ್ರೆ ಈ ಹೂ, ಅದೊಂದು ಬಿಳಿ ಹೂ ಆಗುತ್ತೆ. ಅದರ ಕಾಯಿ ವಿಷ, ಇದು ಹುಚ್ಚಿಡಿಯುತ್ತೆ. ಉಮ್ಮತ್ತನ ಕಾಯಿ ಅಂತೇವೆ ನಾವು. ಉಮ್ಮತ್ತನ ಕಾಯಿ. ಅದರ ಪುಷ್ಪ ಇದೆಯಲ್ಲ, ಅದರ ಹೂ ಇದೆಯಲ್ಲ, ಪಂಚಪುಷ್ಪಗಳಲ್ಲಿ ಅದು ಒಂದು. ಶಿವನಿಗೆ ಪಂಚಪುಷ್ಪಗಳಿವೆ, ಅದರಲ್ಲಿ ಈ ಅದಕ್ಕೋಸ್ಕರ ಅದು ಅಲ್ಲಿದೆ ದತ್ತೂರ. ಅಲ್ಲಿ ಆ ದೇವಸ್ಥಾನದ ಸುತ್ತ ಎಲ್ಲ ಅದನ್ನೇ ಬಿಡಿಸಿದ್ದಾರೆ. ನಾಗರ ಚಿತ್ರಗಳಿವೆ, ಸೋಮಸೂತ್ರ ಇದೆ.
ಇನ್ಯಾವ್ದು ಬೇಕು? ಎದುರುಗಡೆ ನೀವು ತಾಜ್ ಮಹಲ್ ನೀವು ಈಗ ಹೋಗಿ ನೋಡಿ, ಎದುರುಗಡೆಗೆ 11 ಕಲಶ ಇದೆ ದೇವಸ್ಥಾನದಲ್ಲಿ, ಏಕಾದಶ ರುದ್ರರು. ಅಂದ್ರೆ ಆ ಗುಂಬಜ್ಗಳು ಅಂತ. ಗುಂಬಸ್ ನಿರ್ಮಾಣ ಮಾಡಿರಬಹುದು. ಹಾ. ಗುಂಬಸ್ಸನ್ನ ಈಗ ಅವರ ಶೈಲಿಯಲ್ಲಿ ಅವರು ಮಾಡಲೇಬೇಕು. ಅದರಲ್ಲೂ ಕ್ರೂರಿಯಾದಂತಹ ಔರಂಗಜೇಬ್ ಮಾಡಿಸಿದ. ಬಿಟ್ರೆ ಮತ್ತೇನು ಬದಲಾವಣೆ ಮಾಡಲಿಲ್ಲ. ಇನ್ನು ಗರ್ಭಗೃಹ ಕೆಳಗಿದೆ, ಮೇಲೆ ಇದೆ. ಉತ್ತರದ ಅನೇಕ ದೇವಸ್ಥಾನಗಳಲ್ಲಿ ನೆಲದಡಿಗೂ ಒಂದು ಗರ್ಭಗೃಹ ಇರುತ್ತೆ, ಮೇಲ್ಗಡೆಗೂ ಒಂದು ಇರುತ್ತೆ. ಎರಡೆರಡು ಗರ್ಭಗೃಹ ಇದೆ, ಸೇಫ್ಟಿಗೋಸ್ಕರ ಮಾಡಿರ್ತಾರೆ. ಅದಕ್ಕೆ ಪುಸ್ತಕವೇ ಇದೆ, ಸ್ಟೆಲ್ಲಾ ಕ್ರಮೇಶ್ ಅವರದ್ದು ಗರ್ಭಗೃಹ ಅಂತ. ಅವರು ಉಲ್ಲೇಖ ಮಾಡ್ತಾರೆ, ಇದೇ ತಾಜ್ ಮಹಲ್ ಅನ್ನು ಉಲ್ಲೇಖ ಮಾಡ್ತಾರೆ, ಮೊದೇರವನ್ನು ಉಲ್ಲೇಖ ಮಾಡ್ತಾರೆ, ಎಲ್ಲ ಎರಡೆರಡು ಗರ್ಭಗೃಹ ಇದೆ ಅಂತ. ಈ ರಾಜರಲ್ಲಿ ಅತ್ಯಂತ ಕ್ರೂರಿ ಅಕ್ಬರ್. ನೀವು ಅಕ್ಬರ್ ಬೀರ್ಬಲ್ನ ಕಥೆಗಳನ್ನು ಕೇಳಿರ್ತೀರಿ. ಬೀರ್ಬಲ್ ಅನ್ನುವ ಬ್ರಹ್ಮದಾಸ ಅಂತವ, ಒಬ್ಬ ಬ್ರಾಹ್ಮಣ. ಅವನನ್ನು ಕರ್ಸ್ಕೊಳ್ತಾನೆ. ನಾ ನಿನ್ ಸತ್ಯ ಹೇಳಿದ್ದೆ ಅನ್ಸತ್ತೆ. ಬೀರ್ಬಲ್ ಬಹಳ ಹುಚ್ಚ ಒಬ್ಬ. ಬೀರ್ಬಲ್ ಅಲ್ಲ, ಅಕ್ಬರ್. ಅವನದ್ದು ತುಂಬಾ ಕತೆ ಇದೆ. ಹೇಳಿದ್ನೋ ಇಲ್ವೋ ನಿಮ್ಗೆ ಗೊತ್ತಿಲ್ಲ. ಅದು ಸೂಕ್ಷ್ಮವಾಗಿ ಹೇಳಿದ್ರಿ. ಸೊ ಅಂದ್ರೆ ನಾವು ನೋಡ್ತಾ ಇರೋ ಕಥೆ ವಿಭಿನ್ನ ಅಂದ್ರೆ ವಿಭಿನ್ನ. ಒಂದು, ಅವ ಕಾಮುಕ. ಅವನ ಕಾಲದಲ್ಲಿ ಆದಷ್ಟು ಜೋಹರ್ಗಳು ಬೇರೆ ಕಡೆ ಆಗ್ಲಿಲ್ಲ. ಬೇರೆ ಕಾಲದಲ್ಲಿ ಜೋಹರ್ ಅಂದ್ರೆ ಅಗ್ನಿಗೆ ಆಹುತಿ ಆಗುವಂಥದ್ದು, ಸ್ವಯಂ ಆಹುತಿ ಆಗುವಂಥದ್ದು. ಜಾಟ್ ಸಂಪ್ರದಾಯ ಅಲ್ಲ, ಇಡೀ ಭಾರತದಲ್ಲಿ ಆಗಿದೆ. ಈ ಮೊಘಲರ ಕಾಲದಲ್ಲಿ ಗಂಡನನ್ನು ಕೊಲ್ತಾರೆ ಅವರು, ಇವಳನ್ನು ಎತ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ, ಇವಳು ಅಗ್ನಿಗೆ ಹೋಗಿ ಸಾಯ್ತಾಳೆ ಬಿದ್ದು. ಜೋಹರ್ ಅಂತಾರೆ. ಅಂತಹ ಜೋಹರ್ ಬೇರೆ, ಸತಿ ಬೇರೆ. ಸತಿ ಎಲ್ಲ ಸುಮ್ಮನೆ ಆಮೇಲೆ ಅದು ಸುಮ್ಮನೆ ಹುಟ್ಕೊಂಡಂತ ಕಥೆಗಳು ಅವೆಲ್ಲ. ಅವೆಲ್ಲ ನಿಜವಲ್ಲ ಅದೆಲ್ಲ. ಇದು ಈ ರೀತಿ ಮಾಡಿದ್ರು. ಜೋಹರ್ ಆದ್ರು ತುಂಬಾ ಜನ. ಇವ ತುಂಬಾ ಜನರನ್ನ ಹಾಳು ಮಾಡ್ದ. ಮಕ್ಕಳನ್ನ ಒಂದು ಕೋಣೆ ಒಳಗೆ ಒಂದು ಮನೆ ಮಾಡಿ ಅದ್ರಲ್ಲಿ ಮಕ್ಕಳನ್ನಿಟ್ಟ. ಪರೀಕ್ಷೆ ಅವನಿಗೆ, ಅವ್ರು ಯಾವ ಭಾಷೆ ಕಲಿತಾರೆ ಅಂತ ಚಿಕ್ಕ ಚಿಕ್ಕ ಮಕ್ಕಳನ್ನ ತಗೊಂಬಂದು ಒಂದು 32 ಮಕ್ಕಳನ್ನ ತಗೊಂಬಂದು ಒಂದು 6 ಮನೆ ಕಟ್ಟಿ ಅದ್ರೊಳಗಿಟ್ಟ. ಅವರಿಗೆ ದಿವಸ ಹೊರಗಿನಿಂದ ಆಹಾರ ಕೊಡೋದಷ್ಟೇ. ಅವ್ರು ಆ ಮನೆ ಒಳಗೆ ಆದಷ್ಟು ಮಕ್ಕಳು ಇರ್ಬೇಕು, ಅವ್ರ ಹತ್ರ ಮಾತನಾಡ್ಲಿಕ್ಕಿಲ್ಲ. ಯಾರು ಮಾತನಾಡ್ಲಿಕ್ಕೆ ಇಲ್ಲ. 12 ವರ್ಷ ಆದ ಕೂಡಲೇ ಅವನು ಹೊರಗೆ ತರಿಸಿದ್ರು. ಎಲ್ಲ ದೇಶದ ಎಲ್ಲರನ್ನೂ ಕರೆಸಿದ್ರು, ಭಾಷಾ ಪಂಡಿತರನ್ನ, ಯಾವ ಭಾಷೆ ಮಾತಾಡ್ತಾನೆ ಅಂತ. ಈ ನಮ್ಮ ಪಂಡಿತರುಗಳು ಹೇಳಿದ್ರು ಅವ್ನು ಹುಚ್ಚರಾಗ್ತಾರೆ ಅಂತ. ಅವರು ಪಂಡಿತರುಗಳು ಹೇಳಿದ್ರು ಮೌಲ್ವಿಗಳು ಸೂಫಿಗಳೆಲ್ಲ ದೊಡ್ಡ ದೊಡ್ಡ ಅಲ್ಲಾನ ಇದು ಕಲ್ತಿರ್ತಾರೆ, ಅವರಿಗೆ ಆಶೀರ್ವಾದ ಇರುತ್ತೆ ಅಂತ. ಮಕ್ಕಳು ಹುಚ್ಚರಾಗಿ ಬಂದ್ರು ಹೊರಗೆ, ಬುದ್ಧಿಮಾಂದಿರಾದ್ರು. ಆಕ್ಚುಲಿ ಹೌದು, ಮಾತೇ ಆಡದಿದ್ರೆ ಅಂದ್ರೆ ಆ ವಾತಾವರಣವೇ ಇರ್ಲಿಲ್ಲ, ಜ್ಞಾನವೇ ಇಲ್ಲ ಅವರಿಗೆ. ಈಗ ನಾನು ನೀವು ಮಾತಾಡ್ಬೇಕಿದ್ರೆ ಮಾಧ್ಯಮ ಭಾಷೆ ಹೌದು, ಅವ್ರಿಗೆ ಅದೇ ಇಲ್ಲ ಅಲ್ಲ. ಅಂದ್ರೆ ಮಾತು ಅನ್ನೋದು ಅಷ್ಟು, ಅಥವಾ ಅನುಕರಣೆಯೇ ಇಲ್ಲ. ತಾಯಿಯ ಸಂಪರ್ಕ ಇಲ್ಲದಿದ್ರೆ ಮಾತೆಲ್ಲ ಬರುತ್ತೆ ನನಗೆ. ತಾಯಿ ಸಂಪರ್ಕ ಇದ್ದು ತಾಯಿ ಯಾವ ಮಾತಾಡ್ತಾಳೋ ಅದನ್ನೇ ನಾನು ಮಾತಾಡೋದಲ್ವಾ. ಹೌದು, ಆ ಮನೆಯ ಸುತ್ತಮುತ್ತಲಿನ ವಾತಾವರಣ ಇಲ್ಲ. ಅದೊಂದು ಸೆರೆಮನೆ ಟೈಪ್. ಏನಕ್ಕಾಗಿ ಇದು ಮಾಡಿದ್ದು ಅಥವಾ ಏನು ಅವನು ಅಧ್ಯಯನ. ಕಡೆಗಷ್ಟು ಮಕ್ಕಳನ್ನು ಕೊಲ್ಸ್ತಾನೆ, ಮಾರಕ ಇವರು ದೇಶಕ್ಕೆ ಅಂತಾರೆ. ಎರಡು ಇದಿಟ್ಕೊಳ್ತಾನೆ ಅವ, ತಾಂಬೂಲ. ಯಾರಾದ್ರೂ ಬಂದ್ರೆ, ಈ 3 ತಾಂಬೂಲದ ಪೆಟ್ಟಿಗೆ ಅವನ ಹತ್ರ ಇರುವಂಥದ್ದು, ಅಕ್ಬರ್ನ ಹತ್ರ. ಯಾರಾದ್ರೂ ಬಂದ್ರೆ ಅಂದ್ರೆ ಅವನಿಗೆ ಯಾರು ವಿರೋಧಿಗಳು ಬಹಳ ಫ್ರೆಂಡ್ ಆಗಿರ್ತಾರೆ, ಅವರು ವಿರೋಧಿಗಳಾಗಿರ್ತಾರೆ ಅನ್ನೋದು ಅವನಿಗೆ ಗೊತ್ತಾಯ್ತಂದ್ರೆ ಅವ್ರನ್ನ ಕರೆಸ್ತಾನೆ. ಮೊದಲಿಗೆ ಕರೆಸಿ ಅವ್ರಿಗೆ ಒಳ್ಳೆ ಊಟ ಹಾಕ್ತಾನೆ, ತಾಂಬೂಲ ಕೊಡ್ತಾನೆ, ಒಂದು ಒಳ್ಳೆ ತಾಂಬೂಲ.
ತಿಂದ್ಕೊಂಡು ಹೋಗ್ತಾನೆ, ಮತ್ತೆ ಪುನಃ ಕರೀತಾನೆ. ಎರಡನೇ ತಾಂಬೂಲ ಅದಕ್ಕೆ ಇದು ಹಾಕಿರ್ತಾನೆ ಅಫೀಮು. ಹ್ಮ್ ಅವ ಮತ್ತು ಅವನಿಗೆ ನಶೆ ಏರುತ್ತೆ, ಬಹಳ ಖುಷಿ ಆಗುತ್ತೆ. ಮೂರನೇ ತಾಂಬೂಲ ಕೊಡುವಾಗ ಅದಕ್ಕೆ ವಿಷ ಹಾಕಿರ್ತಾನೆ. ಮನೆಗೆ ಹೋದ ಕೂಡಲೇ ಅವ ಸಾಯ್ತಾನೆ. ಇದೇನಿದು? ಅದು ಕೊಲ್ಲುವ ವಿಧಾನ ಒಂದು. ಹೀಗೆ ಕೊಲ್ಲುವ ವಿಧಾನ ಮಾಡುವಾಗ ಒಂದ್ಸಲ ಅವನ ಗುರುವನ್ನ ಕರೆದು ಅವನು ಕೊಲ್ಲಬೇಕಂತ ಮಾಡ್ತಾನೆ. ಅವನ ಹೆಂಡತಿಯನ್ನು ನೀವು ಇಟ್ಕೋಬೇಕಿತ್ತು. ಆ ಗುರುವಿಗೆ ಏನ್ ಮಾಡ್ತಾನೆ, ಈ ವಿಷದ್ದು ಕೊಡ್ಬೇಕಂತ ಮಾಡಿ ಕರೀತಾನೆ. ಮಾತಾಡ್ತಾ ಮಾತಾಡ್ತಾ ವಿಷದ್ಯವ ತಿಂತಾನೆ, ಒಳ್ಳೇದನ್ನ ಅವನಿಗೆ ಕೊಡ್ತಾನೆ. ಅವನು ಬದುಕೊಳ್ತಾನೆ, ಇವ್ ಸಾಯ್ತಾನೆ. ಅಕ್ಬರ್ ಸತ್ವ ವಿಷಯ ಎಲ್ಲೂ ಬರುವುದಿಲ್ಲ. ಅಂದ್ರೆ ತಾನೇ ಸ್ವಯಂ ತಿಂದ್ಬಿಡ್ತಾವ. ಅದು ಹೇಗೆ, ಏನಾಯ್ತು? ಅವನಿಗೆ ನೆನಪು ಹೋಗ್ಬಿಡುತ್ತೆ. ಅವನಿಗೆ ಮಾತಾಡ್ತಾ ಮಾತಾಡ್ತಾ ಇರ್ತಾನೆ ಗುರುವಿನ ಹತ್ರ. ಒಂಥರ ಮತಿ ಭ್ರಮಣೆ ತರ. ಭ್ರಮಣ ಏನಾಯ್ತೋ ಗೊತ್ತಿಲ್ಲ, ಅದು ಒಳ್ಳೇದನ್ನ ಅವನಿಗೆ ಕೊಡ್ತಾನೆ. ಇವ ಎಣಿಸ್ಕೊಳ್ತಾನೆ ನಾನು ಅದನ್ನ ಕೊಟ್ಟಿದ್ದೆ ಅಂತ ಇದನ್ನ ತಿಂತಾನೆ. ಮರ್ತ ಹೋಗ್ಬಿಡುತ್ತೆ, ಸಾಯ್ತಾನೆ ಅಂತ ಬರುತ್ತೆ. ಭಸ್ಮಾಸುರನ ಕಥೆ. ಹೌದು, ಹಾಗೆ ಬರುತ್ತೆ ಅವನ ಇತಿಹಾಸದಲ್ಲಿ. ಇದು ಉಲ್ಲೇಖ ಇದೆಯಾ ಅಥವಾ ಉಲ್ಲೇಖ ಇದೆ, ಬಟ್ ಯಾಕೆ ಅವರ ಇತಿಹಾಸಕಾರರೇ ಬರೆದ ಉಲ್ಲೇಖ. ಪ್ರಚಲಿತದಲ್ಲಿಲ್ಲ. ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಮೇ ಬಿ ಕಮ್ಮಿ, ಬಟ್ ಪ್ರಚಲಿತದಲ್ಲಿಲ್ಲ. ಇನ್ನೂ ಒಂದು ವಿಷಯ ಇದೆ, ಅವರಲ್ಲಿ ಮೀಸೆ ದೊಡ್ಡದು ಬಿಡ್ಬೇಕಿತ್ತು, ಗಡ್ಡ ಬಿಡಬಾರ್ದಿತ್ತು. ಮೀಸೆಯನ್ನು ಕಟ್ ಮಾಡ್ಲಿಕ್ಕೆ ಇಲ್ಲ ಅವ್ರು ಯಾವಾಗ. ಹುಟ್ಟಿದ ನಂತರ ಅದನ್ನು ಮುಟ್ಟುವಾಗಿಲ್ಲ. ಎಲ್ರು ಕುಡುಕ್ರು ಅವರು, ಎಲ್ರು ಕುಡುಕ್ರು ಅವರು. ನಿಷಿದ್ಧ ಅಲ್ಲ, ನಿಷಿದ್ಧ ಅದು ಹೊರಗೆ ಹೇಳುವುದಷ್ಟೇ, ಈಗ ಹೇಳುವಂಥದ್ದು, ನಮ್ಮ ಇತಿಹಾಸಕಾರ ಹೇಳುವಂಥದ್ದು. ಅಂದ್ರೆ ಐತಿಹಾಸಿಕವಾಗಿ ಹಾಗಿಲ್ಲ. ಕುಡ್ಕೊಂಡೇ ಹುಟ್ಟಿದ್ದವ್ರು, 24 ಗಂಟೆ ಕುಡ್ಕೊಂಡೇ ಇರೋರು ಅವರು. ಅವ ಜಹಾಂಗೀರ್ ಅಂತ ಅವ ಇದ್ದ, ಅವ ಕುಡ್ಕೊಂಡೇ ಇದ್ದಿದ್ದವ. ಇವ ಏನ್ ಮಾಡ್ತಾನೆ, ಔರಂಗಜೇಬು ಅವನ ಮೀಸೆ ಇಷ್ಟು ದೊಡ್ಡ ಬೆಳೆದ್ಬಿಡುತ್ತೆ, ಎಲ್ರದ್ದು ಬೆಳೆದಿದೆ, ಕುಡಿಲಿಕ್ಕಾಗುದಿಲ್ಲ, ವಾಸನೆ ಬರುತ್ತೆ. ನೀವು ಚಿತ್ರ ನೋಡಿ, ಅಕ್ಬರನ್ ಚಿತ್ರ ನೋಡಿ, ಗಡ್ಡ ಇಲ್ಲ ಅವನಿಗೆ, ಮೀಸೆ ಇದೆ ದೊಡ್ಡದು. ಔರಂಗಜೇಬನಕ್ಕಿಂತ ಮೊದಲಿನ ಚಿತ್ರಗಳು. ಔರಂಗಜೇಬ್ ಹೊರಡಿಸ್ತಾನೆ ಒಂದು ಪತ್ವ, ಪರ್ಷಿಯನ್ ರಾಜನಿಂದ ಬಂದಂತ ಪತ್ವವನ್ನ ಧಿಕ್ಕರಿಸಿ ಇವ ಹೊರಡಿಸ್ತಾನೆ. ಎಲ್ಲರ ಗಡ್ಡವನ್ನ, ಮೀಸೆಯನ್ನ ತೆಗೆದು ಗಡ್ಡ ಬಿಡ್ಲಿಕ್ಕೆ ಹೇಳಿ ಅಂತ. ಅದ್ರ ನಂತರ ಇವರೆಲ್ಲ ಈಗ ಬಿಟ್ಟುಕೊಂತ ಇರ್ತಾರೆ. ಅಂದ್ರೆ ಔರಂಗಜೇಬನ ನಂತರ ಈ ಸಂಪ್ರದಾಯ ಆರಂಭ ಬಂತು. ಅವ್ರು ಏನೇ ಹೇಳಲಿ, ಇದ್ದ ಉಲ್ಲೇಖವನ್ನ ನಾನು ನೋಡಿ ಹೇಳ್ತೇನೆ. ಇದು ಇನ್ನೊಂದು, ಈ ವಿಷಯ ಹೇಳಿದಾಗ ನೀವು ಇನ್ನೊಂದು ಇದು ಹೇಳಿದ್ರಿ, ಎಲ್ಲರೂ ಕುಡುಕರು ಅನ್ನುವಂಥದ್ದು. ಬಟ್ ಇವತ್ತು ಅದು ಸ್ಪಷ್ಟವಾಗಿ ನಿಷಿದ್ಧ ಇದೆ ಅವರ. ಆಮೇಲೆ ನಿಷಿದ್ಧ ಬಂದಿರಬಹುದು. ಅದೊಳ್ಳೆ ವಿಷಯವಲ್ವಾ? ಮೊದ್ಲು ನಿಷಿದ್ಧ ಇರ್ಬೋದು ಆಚರಣೆಯಲ್ಲಿ. ಈಗ ಜಹಾಂಗೀರ್ ಅಂತ ಒಬ್ಬ ಇದ್ದ ಅವರಲ್ಲಿ, ರಾಜ, ಇವನ ಪೂರ್ವಜ. ಈ ಜಹಾಂಗೀರ್ ಏನ್ ಮಾಡ್ತಾನೆ, ಅವನಿಗೆ ಇಂಗ್ಲಿಷ್ ಹುಚ್ಚು. ಅವ ಏನ್ ಮಾಡ್ತಾ, ಎಲ್ರು ಕುಡೀರಿ ಅನ್ನೋದವ. ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡ್ಬೇಕಲ್ಲ ಅವರು. ಅವನ ಕಾಲದಲ್ಲಿ ಉಪವಾಸ ಮಾಡಿದವನ್ನ ನಾವು 2 ಸಿಂಹ ಸಾಕಿಟ್ಟಿದ್ದ, ಹುಲಿ ತಕೊಂಬಂದು ಹಾಕ್ಬಿಡ್ತಿದ್ದ ಅವರಿಗೆ. ಎಲ್ಲರೂ ಊಟ ಮಾಡ್ಬೇಕಿತ್ತು. ಅವ ಇನ್ನೊಬ್ಬ ಹುಚ್ಚ. ಇಂಥವರೆಲ್ಲ ಅಂತಹ ಮಂದಿರ ಕಟ್ಟಲಿಕ್ಕೆ ಸಾಧ್ಯವಾ? ಅಲ್ಲ, ಅದು ಯಾಕೆ ಸಾಧ್ಯ ಇಲ್ಲ? ಹೇಗೆ ಕಟ್ತಾರೆ? ಅವ್ರಿಗೆ ಯಾವ ಇದಿದೆ? ಔರಂಗಜೇಬ್ ಬರೀತಾನೆ, ಶಹಜಹಾನ್ ತಕೊಂಡು 1 ವರ್ಷದಲ್ಲಿ ಔರಂಗಜೇಬ್ ಒಂದು ಲೆಟರ್ ಬರೀತಾನೆ, ಈ ಮಂದಿರ ಸೋರ್ತಾ ಇದೆ ಅಂತ, ರಿಪೇರಿ ಮಾಡಬೇಕು ಅಂತ ಅಪ್ಪನಿಗೆ. 1 ವರ್ಷದಲ್ಲಿ ಸೋರ್ಬೇಕಿದ್ರೆ ಅಂತ ಮಂದಿರ, ಅಷ್ಟು ಹೊಸ ಮಂದಿರ ಅಷ್ಟು ಬೇಗ ಸೋರತ್ತ? ಯಾವ್ದಿದೆ? ತಾಜ್ ಮಹಲ್. ಅದೇ
ಹಾ. ತಾಜ್ ಮಹಲಲ್ಲಿ ಸಂಪೂರ್ಣ ಅವ್ರದ್ದಲ್ಲ ಅದು. ಅದರ ಶೈಲಿ ಅಂದ್ರೆ ಅದರಿಂದ ಅದಷ್ಟು ಅದು- ಹಳತಾಗಿರೋದ್ರಿಂದ ಸೋರ್ತಾ ಇದೆ ಅನ್ನೋದನ್ನ ನೀವು ಹೇಳೋದಕ್ಕೆ ಹೌದು ಹೋಗ್ತಾ ಹೌದು ಇದ್ದೀರಾ. ಹೌದು. ಅದರ ಮೇಲ್ಗಡೆಗೆ ತ್ರಿಶೂಲ ಇದೆ. ಇವರದು ಚಂದ್ರ ಅಂತ ಹೇಳಿದ್ರು ತ್ರಿಶೂಲೇ ಚಂದ್ರ. ಕಾಣುವಂಥದ್ದು. ಅದರ ಇದು ಕೆಳಗಡೆಗಿದೆ. ನಾ ಸ್ವತಃ ಹೋದವ. ಹ್ಮ್. ಶಹಜಹಾನ್ನ ಶ್ರಾದ್ದ ಇರುತ್ತಲ್ಲ, ಅವ್ರದ್ದೊಂದು ಊರ್ವಸ ಎಂಥದ್ದು ಹೇಳ್ತಾರೆ ಅವರಕ್ಕೆ. ಹ್ಮ್. ಆವಾಗ ಫ್ರೀಯಲ್ಲಿ ಒಳಗೆ ಫ್ರೀಯಾಗಿ ಬಿಡ್ತಾರೆ. ಹ್ಮ್. ASI ಸೈಟಲ್ಲಿ 5 ಗಂಟೆ, ಒಬ್ಬನಿಗೆ 3 ಗಂಟೆಯಿಂದ 5 ಗಂಟೆ ಅಷ್ಟೇ ಒಳಗೆ ಅವಕಾಶ ಇರುವಂಥದ್ದು. 3 ಗಂಟೆ ಇರ್ಬೋದು, 5 ಗಂಟೆ ಇರ್ಬೋದು ಅಷ್ಟೇ, ಅದಕ್ಕೂ ಜಾಸ್ತಿ ಇರ್ಲಿಕ್ಕಿಲ್ಲ. ಹ್ಮ್. ಈ ಸಮಯದಲ್ಲಿ ಎಷ್ಟು ಹೊತ್ತಿರ್ಬೋದು ನೀವು ಒಳಗೆ? ಇದ್ದೆ, ನೋಡಿದ್ದೆ, ಕೆಳಗಡೆಗೆ ಹೋಗಿದ್ದೆ, ಮೇಲ್ಗಡೆ ಹೋಗಿದ್ದೆ. ಹ್ಮ್. ಹ್ಮ್. ಹಾಗಾಗಿ ತಾಜ್ ಮಹಲ್ ಅನ್ನೋದು ತೇಜೋ ಮಹಲ್ಲೇ. ಹ್ಮ್. ಅದು ಕಾಲಾಂತರದಲ್ಲಿ ರೂಪಾಂತರ, ಅದಾಮೇಲೆ ನಾಮಾಂತರ ಆಯ್ತು ಅಷ್ಟೇ. ನಾಮಾಂತರ ರೂಪಾಂತರ ಆಗ್ಲಿಲ್ಲ ಅಂತೀರ. ಬ್ರಿಟಿಷ್ ಅಧಿಕಾರಿಗಳು ಮಾಡಿದಂತ ಕೆಲಸಗಳು ಅವೆಲ್ಲ. ಅವರ ಇತಿಹಾಸಕಾರರೇ ಬರೆಯುವಂಥದ್ದು ಹಾಗೆ ಮಂದಿರವಾಗಿತ್ತು ಅಂತಾನೆ ಬರೆಯುವುದು. ಕುತುಬ್ ಮಿನಾರು ಹಾಗೆ. ಹೌದು. ಹ್ಮ್. ಇವೆರಡು ಅದು ಅವರದ್ದಲ್ವೇ ಅಲ್ಲ. ಈವನ್ ವಾರಣಾಸಿಯ ವಿಶ್ವ ಕೂಡ- ವಾರಣಾಸಿಯು ದೊಡ್ಡ ಕತೆ. ಈ ತಾಜ್ ಮಹಲ್ ಇಂದು ವಾರಣಾಸಿದೆಲ್ಲ ಹೇಳಲಿಕ್ಕೆ ಹೋದ್ರೆ ಮುಗಿಯುವ ಕತೆ ಅಲ್ಲ.